ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಆಡಿಯನ್ಸ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಮಗೆ, ಥ್ಯಾಂಕ್ ಯು. ಆ್ಯಂಡ್ ಈ ಸ್ಟೇಜ್ನ ನಾನು ಯೂಸ್ ಮಾಡ್ಕೊಡೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ. ಫ್ರಮ್ ವಿಜಿ ಸರ್, ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ ಸರ್ ಆನ್ ದ ಪ್ರಾಜೆಕ್ಟ್. ಆ್ಯಂಡ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗಳಿಗೆ, ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಇರುವಂಥ ನನ್ನ ಟೀಮ್ಗೆ, ನಾರಾಯಣ್ ಶರ್ಮಾ, ವೆಂಕಟೇಶ್, ಸುದೀಪ್ ಶ್ರೀಧರ್. ಸೊ ಇವರು, ಇಟ್ ಬಿಲಾಂಗ್ಸ್ ಟು ದೆಮ್ ದ ಮ್ಯೂಸಿಕ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ, ನಮ್ಗೆ ಇಷ್ಟು ಒಳ್ಳೆ ಪ್ರಚಾರ, ಇಷ್ಟು ಒಳ್ಳೆ ಪ್ರೀತಿ ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈಗ ಟೈಮ್ ನೀವು ನೋಡ್ತಾ ಇದ್ದರೆ, ಇದು ಜಗದೀಶ್ ಆದರೆ ಇದು ಕೃಷ್ಣ ಆಗ್ತಾರೆ, ಒಂದ್ಸರಿ ಇದು ಕೃಷ್ಣ ಆದರೆ ಅದು ಜಗದೀಶ್ ಆಗ್ತಾರೆ, ಒಂದೊಂದ್ಸರಿ ಜಗದೀಶು ಕೃಷ್ಣ ಇಬ್ಬರು ಇಲ್ಲೇ ಇದ್ದಾರೆ ಅಲ್ಲ. ಯಾಕೆ ಆ ವಿಷಯ ಹೇಳ್ತೀನಿ ಅಂದರೆ, ಇಂಡಸ್ಟ್ರಿಯಲ್ಲಿ ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ನಿಂತಂಥ ಈ ಕಡೆ ಜಗದೀಶ್ ಆಗ್ಬೋದು, ಇದು ಕೃಷ್ಣ ಆಗ್ಬೋದು, ಅಥವಾ ಇದೇ ಕೃಷ್ಣ ಆಗ್ಬೋದು, ಇದೇ ಜಗದೀಶ್ ಆಗ್ಬೋದು. ಹೊಸಬ್ರನ್ನ ಹಾಕ್ಕೊಂಡು ಮಾಡ್ತೀನಿ, ಮಾಡಿ ಸರ್. ಅವ್ರು ಯಾರೋ ಏನೋ ಅಂತಾರಪ್ಪ, ಜಗದೀಶ್ ನಾನು ಮಚ್ಚಲ್ಲಿ ಹೊಡಿತೀನಿ ಸರ್, ಅವ್ರು ಇನ್ನೇನೋ ಕೊಡಲ್ಲಪ್ಪ ನಾನು ಸುತ್ತಿಲಿ ಹೊಡಿತೀನಿ ಸರ್ ಅಂತ ಇಬ್ಬರು ಮಾತಾಡಿ ಬಂದಿರೋರನ್ನೆಲ್ಲ ಒಡೆದು ಓಡಿಸಿ, ನೆಗೆಟಿವ್ನೆಲ್ಲ ಒಡೆದು ಕತ್ತರಿಸಿ ಹಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಅಂಡ್ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದು ದೊಡ್ಡ ವಿಜಯದ ಬಾವುಟನ ನಿಲ್ಲಿಸಿದ್ದಾರೆ ಅಂದರೆ, ನಾನು ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಚಿರಋಣಿ ಆಗಿರ್ತೀನಿ. ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದಂಥವ್ರಿಗೆ ಯಾರನ್ನೂ ನಾನು ಮರೆಯೋದಿಲ್ಲ. ಹಾಗೆ ಒಂದು ಪಾತ್ರ, ಇದು ಇಬ್ಬರು ಡಬಲ್ ಆ್ಯಕ್ಟಿಂಗು, ಸಿಂಗಲ್ ಡಬಲ್, ಒಬ್ಬರು ಮಚ್ಚ ಆದರೆ ಒಬ್ಬರು ಕೃಷ್ಣ, ಇದು ಚೇಂಜ್ ತಿರ್ಗಾ. ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ಕೃಷ್ಣ ನಿಮ್ಗೆ ಯಾವ್ದು ಬೇಕಪ್ಪ, ನಿಮ್ಮ ಮನೇಲಿ ಬೈತಾರಾ ಮಚ್ಚ, ನೀನು ಹಂಗಿಲ್ವಲ್ಲಪ್ಪ. ಜಗದೀಶ್ ನಿಮ್ಗೆ ಯಾವ್ದು ಬೇಕು? ಓಕೆ, ಎಸ್. ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ, ನನ್ನ ತಾಯಿ ತೀರ್ಕೊಳ್ಳೋವಾಗ ಒಂದು ಮಾತಂದಿದ್ಲು, ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಳ್ಳೋ, ನಿನಗೆ ತುಂಬ ಒಳ್ಳೆಯದಾಗತ್ತೆ, ಯಾವತ್ತೂ ನಿನ್ನ ನಮ್ದಂಥ ಅಭಿಮಾನಿಗಳು ಕೈ ಬಿಡಲ್ಲ, ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳು ನಿನ್ನ ಕೈ ಬಿಡಲ್ಲ ಕಣೋ ಅಂತಿದ್ರು. ಆ ಮಾತು ಸತ್ಯ ಆಯಿತು. ಹಾಗಾಗಿ ನೀವಿಬ್ಬರು ಕೊಟ್ಟಿರೋ ಈ ಒಂದು ಏನು ಹೇಳ್ತಾರೆ, ಈ ಋಣನ ನಾನು ತೀರ್ಸೋಕ್ಕಾಗಲ್ಲ. ಯಾಕಂದರೆ ಇಂಥ ಟೈಮ್ನಲ್ಲಿ ನಮ್ಮನ್ನು ಕಾಪಾಡಿದ್ದೀರಾ. ನಾವು ಇಡೀ ತಂಡ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ, ನಿಮ್ಮಿಂದ ನಾವು ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಯಾಕೆಂದರೆ ನಾನು ಹೇಳಿದ್ದೆಲ್ಲ ನೀವು ನಂಬಿದ್ರಿ, ನಾನು ಕೇಳಿದ್ದಕ್ಕೆಲ್ಲ ನೀವು ಇಲ್ಲ ಅನ್ನಲಿಲ್ಲ. ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡೋಕ್ಕೆ ಶುರು ಮಾಡಿದ್ರೆ ನನಗೆ ದುಃಖ ಆಗೋಕ್ಕೆ ಶುರುವಾಯಿತು. ಅಯ್ಯೋ ದೇವರೇ, ಹೊಸಬ್ರು, ಯಾಕಂದರೆ ಹೊಸಬ್ರು ಅಂದಾಗ ತಮಾಷೆ ಅಲ್ಲ. ಹೊಸಬ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದಂದರೆ ಈಗ ಅದೊಂದು ತುಂಬ ದೊಡ್ಡ ಟಾಸ್ಕ್. ಅದು ಮಾಡೋರಿಗೆ ಗೊತ್ತದು. ಇವತ್ತೆಲ್ಲ ಸಿನಿಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರೆಸ್ತಾರೆ ಏನು, ಇಲ್ಲಿಂದ ಇವ್ರನ್ನ ಕರೆಸ್ತಾರೆ ಏನು, ಇಲ್ಲಿಂದ ಅವ್ರು ನಾನು ಎರಡು ಮಾತು ಹೇಳಿದ್ದೆ ಅವ್ರಿಗೆ, ನೀವೇನು ಬೇಕಾದರೂ ಹೇಳಿ ನಾನು ಕೇಳ್ತೀನಿ. ನನಗೆ ಚರಣು ಮಾಸ್ತಿ ಇಬ್ಬರು ನನ್ನ ಜೊತೇಲಿರಬೇಕು ಅಂದಾಗ, ಸರ್ ನಾವು ಅವ್ರ ವಿಷಯಕ್ಕೆ ಬರೋಲ್ಲ ಸರ್ ಅಂದ್ರೆ, ಪಾಪ ಅವ್ರ ವಿಷಯಕ್ಕೆ ನಾವು ಬರೋಲ್ಲ ಸರ್, ನಮ್ಗೆ ಅದು ಬೇಡ ಸರ್, ನಿಮ್ಗೆ ಏನು ಬೇಕು ಹೇಳಿ ಸರ್. ಚರಣ್ ಕರೆದ್ರು ಟಕ್ ಅಂತ ಮಾತಾಡಿ, ಜಗದೀಶ್ ಇವರಪ್ಪ ಸರಿ. ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಇಬ್ಬರು ಕೂತ್ಕೊಂಡು ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ತುಂಬ ಹೆಚ್ಚಿಗೆ ಸಂಭಾವನೆ ತೊಗೊಳ್ಳೋಂತ ಯಾರೋ ಒಂದು ಹೀರೋಯಿನ್ ಬೇಕಾದ್ರು, ನನಗೆ ಬೇಡ, ಏನೋ ನಮ್ಮೂರು ಅಣ್ಣಮ್ಮನ ಥರ ಇರೋ ಒಂದು ಒಳ್ಳೆ ಹುಡುಗಿ ಸಾಕು ನನಗೆ ಅಂತ ನಮ್ಮ ಹೀರೋಯಿನ್ನ ಕರ್ಕೊಂಬಂದೆ. ಸೊ ಹಂಗಾಗಿ ನಿಮ್ಮ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ. ಅವತ್ತು ಶ್ರೀಕಾಂತು, ನಾಗಿ ಹಿಂಗೆ ನನ್ನ ಕೈ ಹಿಡಿದ್ರು, ಇವತ್ತಿಗ ಕೃಷ್ಣ ಅಂಡ್ ಜಗದೀಶ್ ಇಬ್ಬರು ನನ್ನ ಕೈ ಹಿಡ್ದಿದ್ದೀರಾ. ಇವತ್ತು ನಿಜವಾದ ಯಶಸ್ಸು ಪಡ್ಕೊಂಡಿರೋರು ನೀವು. ಹಂಗಾಗಿ ನೀವೇನು ಹೋರಾಟ ಮಾಡಿದ್ರಿ, ಎಷ್ಟು ನೊಂದ್ಕೊಂಡ್ರಿ, ಎಷ್ಟು ಫೈಟ್ ಮಾಡಿದ್ರಿ ನೀವೆಲ್ಲನೂ, ಅದಕ್ಕೆ ನೀವೆಷ್ಟು ನೊಂದ್ಕೊಂಡು ಎಷ್ಟು ಫೈಟ್ ಮಾಡಿದ್ರು ಅದಕ್ಕೆ ದೇವ್ರು ತುಂಬ ಒಳ್ಳೇದು ಮಾಡಿದ್ದಾನೆ. ನಿಮಗೆ ಸದಾ ಇದೇ ಯಶಸ್ಸಲ್ಲಿ ದೇವರು ಇಡಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೀವು ಮಾತಾಡಿ ದಯಮಾಡಿ.